ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 18/5/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಇದೇ ಆತ್ಮಿಕ ನಶೆಯಲ್ಲಿರಿ. ನಾವು ಈಶ್ವರೀಯ ಪರಿವಾರದವರಾಗಿದ್ದೇವೆ. ನಾವು ನಮ್ಮ ಗುಪ್ತ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೇವೆ. ಶಿವ ಭಗವಾನು ವಾಚ. ಮಕ್ಕಳಿಗೆ ತಿಳಿದಿದೆ, ಇದು ಆತ್ಮಿಕ ಪರಿವಾರವಾಗಿದೆ. ಅವೆಲ್ಲವೂ ದೈಹಿಕ ಪರಿವಾರಗಳಾಗಿವೆ. ಇದು ಆತ್ಮಿಕ ತಂದೆಯ ಪರಿವಾರವಾಗಿದೆ. ಹೇಗೆ ಲೌಕಿಕ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿರ್ತಾರೆ, ಅದು ಹದ್ದಿನ ಪರಿವಾರವಾಯಿತು. ನೀವೀಗ ಬೇಹದ್ದಿನ ಪರಿವಾರದವರಾದಿರಿ. ನೀವು ಮಾತಾ ಪಿತಾ ಎಂದು ಮಕ್ಕಳು ಹಾಡ್ತಾರೆ, ಅಂದ ಮೇಲೆ ಇದೊಂದು ಪರಿವಾರವಾಯಿತು. ರಚಯಿತನ ರಚನೆಯಾಯಿತು. ಹಾಗೆ ನೋಡಿದರೆ ಎಲ್ಲ ಮಕ್ಕಳು ಅವರ ರಚನೆಯಾಗಿದ್ದಾರೆ, ಆದರೆ ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ. ಅವಶ್ಯವಾಗಿ ಇದು ಬೇಹದ್ದಿನ ತಂದೆಯ ಪರಿವಾರವಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ. ವಿನಾಶಕಾಲೆ ಪ್ರೀತಿ ಬುದ್ಧಿ ವಿಜಯಂತಿ ಎಂದು ಇದಕ್ಕಾಗಿಯೇ ಹೇಳಲಾಗಿದೆ. ಇಂತಹ ಪರಿವಾರದ ಗಾಯನವನ್ನು ಎಂದೂ ಗೀತೆಯಲ್ಲಿ ಹಾಡಿಲ್ಲ. ನೀವು ಈಶ್ವರೀಯ ಪರಿವಾರದವರು ಗುಪ್ತ ದೈವಿ ರಾಜಧಾನಿ ಸ್ಥಾಪನೆ ಮಾಡ್ತಿದ್ದೀರಿ. ಇದು ಯಾರಿಗೂ ಅರ್ಥವಾಗುವುದಿಲ್ಲ. ನಿಮಗೆ ನಶೆ ಇದೆ. ಯಾರ್ಯಾರು ತಂದೆಯನ್ನು ನೆನಪು ಮಾಡುವರೋ ಅವರಿಗೆ ನಶೆ ಇರುವುದು. ದೇಹಾಭಿಮಾನದಲ್ಲಿ ಬರುವುದರಿಂದ ಆ ನಶೆ ಇಳಿದು ಹೋಗುವುದು. ಇದು ಈಶ್ವರೀಯ ಪರಿವಾರವಾಗಿದೆ. ನಾವು ಮನೆಗೆ ಹೋಗಿ ನಂತರ ದೈವಿ ರಾಜಧಾನಿಯಲ್ಲಿ ಬರ್ತೇವೆ. ಅಲ್ಲಿ ದೈವಿ ಪರಿವಾರವಿರುತ್ತದೆ. ಅವರದ್ದು ಅಸುರಿ ಪರಿವಾರವಾಗಿದೆ. ಇಲ್ಲಿ ನಿಮ್ಮದು ಈಶ್ವರೀಯ ಪರಿವಾರವಾಗಿದೆ. ಆತ್ಮಿಕ ಬಾಪ್ದಾದರವರ ಮಕ್ಕಳು ಸಹೋದರ ಸಹೋದರರಾಗಿದ್ದೀರಿ. ಇದು ಆತ್ಮಿಕ ಪ್ರವೃತ್ತಿ ಮಾರ್ಗವಾಗಿದೆ. ಸತ್ಯಯುಗದಲ್ಲಿ ಈಶ್ವರೀಯ ಪರಿವಾರವೆಂದು ಹೇಳೋದಿಲ್ಲ. ಅಲ್ಲಿ ದೈವಿ ಪರಿವಾರವಾಗ್ತದೆ. ಈ ಈಶ್ವರೀಯ ಪರಿವಾರ ಬಹಳ ಶಕ್ತಿಶಾಲಿಯಾಗಿದೆ. ನಾವೀಗ ಈಶ್ವರೀಯ ಪರಿವಾರದವರು ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಹೀಗೆ ತಮ್ಮ ಜೊತೆ ಮಾತನಾಡಿಕೊಳ್ಳುತ್ತಾ ವಿಚಾರ ಸಾಗರ ಮಂಥನ ಮಾಡಬೇಕು. ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತುಕೊಂಡರೆ ವಿಚಾರ ಸಾಗರ ಮಂಥನ ಮಾಡುವ ಹವ್ಯಾಸವಾಗುವುದು. ಉಮಂಗದಲ್ಲಿ ಬರ್ತೀರಿ. ಯಾವಾಗ ಎಲ್ಲ ಮನುಷ್ಯರು ನಿದ್ರೆಯಲ್ಲಿ ಮಲಗಿರುವರೋ ಆ ಸಮಯದಲ್ಲಿ ನೀವು ಜಾಗೃತರಾಗಿರುತ್ತೀರಿ. ನೀವು ಬೆಳಗ್ಗೆ ಎದ್ದು ಹೀಗೆ ಚಿಂತನೆ ಮಾಡಿರಿ. ಆಗ ನೋಡಿ ನಿಮಗೆ ಎಷ್ಟೊಂದು ಖುಷಿ ಇರ್ತದೆ. ಯಾವುದೆಲ್ಲ ಶ್ರೀಮತ ಸಿಗುತ್ತದೆಯೋ ಅದರನುಸಾರ ನಡೀತದೆ. ನಂತರ ನಿಮಗೆ ಬಹಳ ಖುಷಿಯಾಗುವುದು. ಈಶ್ವರೀಯ ಪರಿವಾರದ ನೆನಪು ಬರುವುದು ಮತ್ತು ಅಸುರಿ ಪರಿವಾರದಿಂದ ಮನಸ್ಸು ದೂರ ಸರಿಯುವುದು. ಹೇಗೆ ಹೊಸ ಮನೆ ಸಂಪೂರ್ಣ ತಯಾರಾದರೆ ಮತ್ತೆ ಹಳೆಯದರಿಂದ ಆಸಕ್ತಿ ಹೊರಟು ಹೋಗ್ತದೆ. ಎಲ್ಲಿಯವರೆಗೆ ಹೊಸದು ತಯಾರಾಗೋದಿಲ್ಲವೋ ಅಲ್ಲಿಯವರೆಗೆ ಹಳೆಯ ಮನೆಯನ್ನು ಒಂದಲ್ಲ ಒಂದು ರಿಪೇರಿ ಮಾಡುತ್ತಲೇ ಇರ್ತಾರೆ. ನಂತರ ಅದರಿಂದ ಮನಸ್ಸು ದೂರ ಸರಿಯುತ್ತದೆ. ಈ ಹಳೆಯ ಪ್ರಪಂಚವೂ ಹಾಗೆಯೇ. ನೀವೀಗ ತಿಳಿದುಕೊಂಡಿದ್ದೀರಿ, ಇದು ಹಳೆಯ ಮನೆಯಾಗಿದೆ. ನಾವು ಹೊಸ ಮನೆಗೆ ಹೋಗ್ತೇವೆ. ನಂತರ ಹೊಸ ವಸ್ತ್ರ ಧರಿಸ್ತೇವೆ. ಈ ದೇಹವೂ ಹಳೆಯದಾಗಿದೆ. ನೀವೀಗ ಭವಿಷ್ಯ 21 ಜನ್ಮಗಳಿಗಾಗಿ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ. ಇಲ್ಲಿ ರಾಜ್ಯಭಾರ ಮಾಡೋದಿಲ್ಲ. ಇಲ್ಲಿ ಸ್ಥಾಪನೆಯಾಗ್ತದೆ. ಈ ಮಾತುಗಳನ್ನು ಕೇವಲ ನೀವೇ ತಿಳಿದುಕೊಂಡಿದ್ದೀರಿ. ಇದು ಗೀತೆಯಾಗಿದೆ, ರಾಜಯೋಗವಲ್ಲವೇ? ಇದಕ್ಕೆ ಸಹಜ ರಾಜಯೋಗವೆಂದು ಹೇಳಲಾಗ್ತದೆ. ಅನೇಕ ಬಾರಿ ನೀವು ಈ ರಾಜಯೋಗದ ಅಭ್ಯಾಸದ ಮೂಲಕ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತೀರಿ. ಅಲ್ಲಿ ಈ ಮಾತುಗಳು ನೆನಪಿರುವುದಿಲ್ಲ.
ಒಂದು ವೇಳೆ ಅಲ್ಲಿಯೂ ಈ ಮಾತುಗಳು ನೆನಪಿರುವುದಾದರೆ ಅಲ್ಲಿನ ಸುಖವೇ ಭಾಸವಾಗುವುದಿಲ್ಲ, ಚಿಂತೆಯಾಗುವುದು. ಈ ಸಮಯದಲ್ಲಿ ನಿಮಗೆ ಗುಪ್ತ ನಶೆ ಇದೆ. ಇದು ಶ್ರೇಷ್ಠಾತಿಶ್ರೇಷ್ಠ ತಂದೆಯ ಪರಿವಾರವಾಗಿದೆ. ಇದಕ್ಕೆ ಈಶ್ವರೀಯ ಗುಪ್ತ ಪರಿವಾರವೆಂದು ಹೇಳಲಾಗುವುದು. ಈಶ್ವರೀಯ ವಿಶ್ವವಿದ್ಯಾಲಯ, ಈಶ್ವರೀಯ ಯಜ್ಞವೆಂದೂ ಹೇಳಲಾಗ್ತದೆ. ಇದು ಪರಿವಾರವಾಗಿದೆ. ನಾವು ಬಹಳ ಪ್ರಿಯರಾಗಬೇಕಾಗಿದೆ. ಭವಿಷ್ಯದಲ್ಲಿ ಬಹಳ ಪ್ರಿಯರಾಗಿರ್ತೀರಿ. ನೀವು ರೂಪ ಬಸಂತರಾಗಿದ್ದೀರಿ. ಆತ್ಮ ರೂಪವೂ ಆಗಿದೆ, ಬಸಂತನೂ ಆಗಿದೆ. ಇಷ್ಟು ಚಿಕ್ಕ ಬಿಂದು ಅವಿನಾಶಿ ಪಾತ್ರವನ್ನು ಅಭಿನಯಿಸುತ್ತದೆ. ಈ ಸಮಯದಲ್ಲಿ ನೀವು ರೂಪ ಬಸಂತರಾಗಿದ್ದೀರಿ. ತಂದೆ ಜ್ಞಾನಸಾಗರನಾಗಿದ್ದಾರೆ. ಯಾವಾಗ ಈ ಶರೀರದಲ್ಲಿ ಬರುವರೋ ಆಗಲೇ ಅವಶ್ಯವಾಗಿ ಜ್ಞಾನವನ್ನು ಕೊಡ್ತಾರೆ. ಜ್ಞಾನದ ಮಳೆ ಸುರಿಸುತ್ತಾರೆ. ಒಂದೊಂದು ರತ್ನವೂ ಲಕ್ಷಾಂತರ ರೂಪಾಯಿಗಳದ್ದಾಗಿದೆ. ಈಗ ನೀವಾತ್ಮರಿಗೆ ತಂದೆಯ ಪರಿಚಯ ಸಿಕ್ಕಿದೆ. ತಂದೆಯ ಸ್ಮೃತಿ ತರಿಸಿದ್ದಾರೆ. ಈ 84 ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಆದ್ದರಿಂದ ನಿಮ್ಮ ಹೆಸರೇ ಆಗಿದೆ ಸ್ವದರ್ಶನ ಚಕ್ರಧಾರಿಗಳು. ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರು ಸ್ವದರ್ಶನ ಚಕ್ರಧಾರಿಗಳ ಇರಲಿಲ್ಲ. ಅವರಲ್ಲಿ ಈ ಜ್ಞಾನವಿರೋದಿಲ್ಲ. ಈಗ ಆತ್ಮಕ್ಕೆ ಈ ಜ್ಞಾನ ಸಿಗ್ತದೆ. ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತದೆ. ಭಲೆ ತ್ರಿಮೂರ್ತಿ ಎಂದು ಹೇಳ್ತಾರೆ, ಆದರೂ ಶಿವನನ್ನು ತೋರಿಸೋದಿಲ್ಲ. ತ್ರಿಮೂರ್ತಿಯ ಚಿತ್ರವನ್ನು ಬಹಳ ನೋಡಿದ್ದೇವೆ. ಅದರಲ್ಲಿ ಬಹುತೇಕವಾಗಿ ಬ್ರಹ್ಮನಿಗೆ ದಾಡಿ ಮೀಸೆ ತೋರಿಸುತ್ತಾರೆ. ಸೂಕ್ಷ್ಮವತನದಲ್ಲಿ ದಾಡಿ ಮೀಸೆಗಳಿರೋದಿಲ್ಲ. ಇದು ಕೇವಲ ಬ್ರಹ್ಮನಿಗೇ ತೋರಿಸ್ತಾರೆ. ಪ್ರಜಾಪಿತ ಇಲ್ಲಿಯೇ ಬೇಕಲ್ಲವೇ? ಇವರು ಆದಿಪಿತನಾದರು, ಬಹಳ ಹಳಬರಾದರು. ಅಂದಾಗ ಇದು ಪ್ರಜಾಪಿತ ಬ್ರಹ್ಮನ ವಂಶಾವಳಿಯಾಯಿತು. ತಂದೆ ಬ್ರಹ್ಮರವರ ಮೂಲಕ ಸೃಷ್ಟಿಯನ್ನು ರಚಿಸುತ್ತಾರೆ. ಅಂದ ಮೇಲೆ ಬ್ರಹ್ಮ ಹಿರಿಯರಾದರಲ್ಲವೇ? ವೃದ್ಧನ ರೂಪದಲ್ಲಿ ತೋರಿಸ್ತಾರೆ. ಇವರು 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದಾರೆ. ನೀವೀಗ ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ಇದೂ ಸಹ ನಿಮಗೆ ತಿಳಿದಿದೆ. ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಆತ್ಮರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಈಗ ಭಾರತದ ಬಹಳ ದೊಡ್ಡ ಕಲ್ಯಾಣವಾಗುತ್ತಿದೆ. ಎಲ್ಲ ಆತ್ಮರು ಪವಿತ್ರರಾಗಿ ಮುಕ್ತಿಧಾಮಕ್ಕೆ ಹೊರಟು ಹೋಗುವರು. ನೀವು ಭಾರತದ ಸೇವೆಯಲ್ಲಿದ್ದೀರಿ. ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚ. ನೀವೀಗ ಕೆಲವರೇ ಇದ್ದೀರಿ. ಯಾರು ಈ ಮಾತುಗಳನ್ನು ತಿಳಿದುಕೊಳ್ತೀರಿ ಮತ್ತೆ ಸಾರ ರೂಪದಲ್ಲಿ ತಿಳಿಸಲಾಗ್ತದೆ. ಮಕ್ಕಳೇ, ಮನ್ಮನಾಭವ ಏನೆಲ್ಲವೂ ಇದೆಯೋ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ತೊಡಗಿಸಿ. ಗಾಂಧೀಜಿಯೂ ಸಹ ಏನು ಮಾಡುತ್ತಿದ್ದರು? ಅವರೂ ಸಹ ಏನನ್ನು ಬಯಸುತ್ತಿದ್ದರು? ಎಂತಹ ವಿಚಿತ್ರ ಆಟವಲ್ಲವೇ? ನೀವೀಗ ಸಾಕ್ಷಿಯಾಗಿ ಆಟವನ್ನು ನೋಡುತ್ತೀರಿ. ನಿಮಗೆ ನಗು ಬರ್ತದೆ. ಎಲ್ಲಿಯ ಮಾತುಗಳನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ? ತಂದೆ ತಿಳಿಸಿದರೆ ಡ್ರಾಮಾನುಸಾರ ಪ್ರಪಂಚದ ಗತಿ ಹಾಳಾಗಿದೆ. ಮತ್ತೆ ತಂದೆ ಸದ್ಗತಿ ಮಾಡ್ತಾರೆ. ನೀವು ಮಕ್ಕಳಿಗೆ ನಶೆ ಏರಿದೆ. ಇವರು ಇಡೀ ವಿಶ್ವದ ನಿರಾಕಾರ ಬಾಪೂಜಿಯಾಗಿದ್ದಾರೆ. ಈ ಬ್ರಹ್ಮನೂ ಸಹ ಯಾರ ಮಗನಾಗಿದ್ದಾರೆ? ಶಿವತಂದೆಯ ಮಗು. ಶಿವತಂದೆ ಯಾರ ಮಗು? ಶಿವತಂದೆ ನಮ್ಮ ಮಗುವಾಗಿದ್ದಾರೆಂದು ಮಾತೆಯರು ಹೇಳ್ತಾರೆ. ಇದು ಶಿವತಂದೆಯ ಆಟಪಾಠವಾಗಿದೆ. ಬಾಕಿ ಧ್ಯಾನದಲ್ಲಂತೂ ಬಹಳ ಮಾಯೆಯ ಪ್ರವೇಶತೆಯಾಗ್ತದೆ. ನಮ್ಮಲ್ಲಿ ಶಿವತಂದೆ ಬರ್ತಾರೆ, ಶಿವತಂದೆ ಇದನ್ನು ಹೇಳ್ತಾರೆ ಎಂದು ಏನೆಲ್ಲವನ್ನೂ ಹೇಳುವರೋ ಇದು ಭೂತ ಪ್ರವೇಶತೆಯಾಗಿದೆ. ಇದರಲ್ಲಿ ನೀವು ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈ ಭೂತದ ರೋಗ ಇಂಥದ್ದಾಗಿದೆ, ಯಾವುದು ಎರಡೂ ಕಡೆಗಳಿಂದ ಹಾರಿಸಿಬಿಡುತ್ತದೆ. ಆದ್ದರಿಂದ ನಮಗೆ ಸಾಕ್ಷಾತ್ಕಾರವಾಗಬೇಕು ಎಂಬ ಸಂಕಲ್ಪ ಎಂದಿಗೂ ಬರಬಾರದು. ಇದೆಲ್ಲವೂ ಭಕ್ತಿಯ ವಿಚಾರವಾಗಿದೆ. ಜ್ಞಾನ ಮಾರ್ಗವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಮಾಯೆ ಅನೇಕ ಪ್ರಕಾರದಿಂದ ಮೋಸ ಮಾಡುತ್ತದೆ. ಸಾಕ್ಷಾತ್ಕಾರ ಮೊದಲಾದವುಗಳಿಂದ ಯಾವುದೇ ಲಾಭವಿಲ್ಲ. ತಂದೆ ತಿಳಿಸ್ತಾರೆ, ಇದರ ಮೂಲಕ ನಿಶ್ಚಿತಾರ್ಥ ಮಾಡಿಸುತ್ತೇನೆ. ತಂದೆಯ ಆದೇಶವಾಗಿದೆ, ನೀವು ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು. ನೀವು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ. ತನ್ನ ಕಲ್ಯಾಣಕ್ಕಾಗಿ ತಂದೆಯ ನೆನಪು ಮಾಡಬೇಕಾಗಿದೆ. ಇದು ತಿಳುವಳಿಕೆಯ ಮಾತಾಗಿದೆ. ತಂದೆಗೆ ಯಾರು ಬೇಕಾದರೂ ಪತ್ರವನ್ನು ಬರೆಯಬಹುದಾಗಿದೆ. ಕೆಲವು ಮಕ್ಕಳು ಇಷ್ಟಾದರೂ ಬುದ್ಧಿ ಇಲ್ಲ. ಬೇಹದ್ದಿನ ತಂದೆಗೆ ಪತ್ರದಲ್ಲಿ ತಮ್ಮ ಕ್ಷೇಮ ಸಮಾಚಾರವನ್ನು ಬರೆಯಬೇಕು ಎಂದು. ಹೇಗೆ ಲೌಕಿಕ ತಂದೆಗೆ ಪತ್ರ ಬರೆಯದಿದ್ದರೆ ಅವರಿಗೆ ಚಿಂತೆಯಾಗ್ತದೆ, ವಿಶ್ರಾಂತಿಯೇ ಸಿಗೋದಿಲ್ಲ.
ಇವರೂ ಸಹ ಬೇಹದ್ದಿನ ತಂದೆಯಾಗಿದ್ದಾರೆ. 1-1.5 ತಿಂಗಳವರೆಗೆ ಪತ್ರ ಬರೆಯಲಿಲ್ಲವೆಂದರೆ ಬಹುಶಃ ಇವರನ್ನು ಮಾಯೆ ತಿಂದುಬಿಟ್ಟಿತು, ಪಾರಲೌಕಿಕ ತಂದೆಗೂ ಪತ್ರ ಬರೆಯುವುದಿಲ್ಲವೆಂದು ತಿಳಿದುಕೊಳ್ತಾರೆ. ಆದ್ದರಿಂದ ಇಷ್ಟಾದರೂ ಬರೆಯಬೇಕು. ಬಾಬಾ, ನಾವು ನಾರಾಯಣೀ ನಶೆಯಲ್ಲಿ ಸದಾ ಇರ್ತೇವೆ. ತಾವು ಕೊಟ್ಟಿರುವ ಯುಕ್ತಿಯಲ್ಲಿಯೇ ನಾವು ತತ್ಪರರಾಗಿದ್ದೇವೆ. ಹೀಗೆ ತಿಳಿಸಿದಾಗ ಮಕ್ಕಳು ಖುಷಿಯಿಂದ ಇದ್ದಾರೆಂದು ತಂದೆಗೆ ಅರ್ಥವಾಗುವುದು. ಪತ್ರ ಬರೆಯದೇ ಇದ್ದರೆ ಇವರು ರೋಗಿಯಾಗಿರಬೇಕು, ನೆನಪಿನಲ್ಲಿಯೇ ಇರೋದಿಲ್ಲ. ಇಲ್ಲದಿದ್ದರೆ ತಂದೆಗೆ ಸಮಾಚಾರ ತಿಳಿಸಬೇಕಲ್ಲವೇ? ಬಾಬಾ, ನಾವು ಈ ಸರ್ವಿಸ್ ಮಾಡಿದ್ದೇವೆ, ಇವರಿಗೆ ತಿಳಿಸಿದೆವು, ಇಂಥವರ ಬುದ್ಧಿಯಲ್ಲಿ ಪೂರ್ಣ ಕುಳಿತುಕೊಳ್ಳಲಿಲ್ಲ. ಹೀಗೆ ತಂದೆಗೆ ಸಮಾಚಾರ ತಿಳಿಸಿದಾಗ ಮಕ್ಕಳೇ ಈ ರೀತಿ ತಿಳಿಸಿಕೊಡಿ ಎಂದು ತಂದೆಯೂ ಹೇಳುವರು. ಮಕ್ಕಳು, ಗೀತೆಯನ್ನು ಕೇಳಿದಿರಿ. ಯಾರು ಈ ಗೀತೆಯನ್ನು ರಚಿಸಿದ್ದಾರೆಯೋ ಅವರು ಈ ಗೀತೆಯ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ಏನೆಲ್ಲವನ್ನೂ ಹೇಳುವರೋ ಏನನ್ನೂ ತಿಳಿದುಕೊಂಡಿಲ್ಲ. ಮುಖ್ಯ ಮಾತೇನೆಂದರೆ ತಂದೆಯನ್ನೇ ತಿಳಿದುಕೊಂಡಿಲ್ಲ. ತಂದೆಯನ್ನು ಅರಿತುಕೊಳ್ಳುವುದರಿಂದ ಭಾರತ ಸದ್ಗತಿಯನ್ನು ಪಡೆಯುತ್ತದೆ. ತಂದೆಯನ್ನು ಅರಿತುಕೊಳ್ಳದ ಕಾರಣ ಭಾರತ ದುರ್ಗತಿ ಹೊಂದುತ್ತದೆ. ಈಗ ತಂದೆ ಮಕ್ಕಳಿಗೆ ತಿಳಿಸಿದರೆ, ನಾನು ನಿಮ್ಮನ್ನು ಸದ್ಗತಿಯಲ್ಲಿ ಕರೆದುಕೊಂಡು ಹೋಗ್ತೇನೆ, ಉಳಿದೆಲ್ಲರನ್ನೂ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗ್ತೇನೆ. ಭಾರತ ಜೀವನ್ಮುಕ್ತಿಯಲ್ಲಿದ್ದಾಗ ಉಳಿದೆಲ್ಲರೂ ಮುಕ್ತಿಯಲ್ಲಿದ್ದರು. ಈ ಪರಿವರ್ತನೆಯನ್ನು ತಂದೆಯ ವಿನಃ ಮತ್ಯಾರೂ ಮಾಡಲು ಸಾಧ್ಯವಿಲ್ಲ. ಸರ್ವರ ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ. ಸರ್ವರ ಸದ್ಗತಿ ಅವಶ್ಯವಾಗಿ ಆಗ್ತದೆ. ಕಲ್ಪಕಲ್ಪವು ಸಂಗಮದಲ್ಲಿಯೇ ಆಗುವುದು. ನಾವಾತ್ಮರ ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ. ಅವರನ್ನು ಆತ್ಮವೇ ನೆನಪು ಮಾಡ್ತದೆ ಎಂಬುದು ನಿಮಗೆ ತಿಳಿದಿದೆ. ನಿಮಗೆ ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆಯರಿರ್ತಾರೆ. ಸತ್ಯಯುಗದಲ್ಲಿ ಒಬ್ಬರು ತಂದೆ ಇರುತ್ತಾರೆ. ಸಂಗಮದಲ್ಲಿ 3 ಜನ ತಂದೆ ಇದ್ದಾರೆ. ಪರಮಪಿತ ಪ್ರಜಾಪಿತ ಬ್ರಹ್ಮನೂ ಸಹ ತಂದೆಯಾದರಲ್ಲವೇ? ಶಿವನೂ ತಂದೆಯಾಗಿದ್ದಾರೆ. ಅವರು ಸರ್ವ ಆತ್ಮರ ತಂದೆಯಾಗಿದ್ದಾರೆ. ಅವರಿಂದಲೇ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಅವರನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ. ಬ್ರಹ್ಮನನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದಿಲ್ಲ. ಆದ್ದರಿಂದ ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ನಾವು ಅವರ ಮಕ್ಕಳಾಗಿದ್ದೇವೆ. ಇದು ಸತ್ಯವಾದ ಯಥಾರ್ಥ ಜ್ಞಾನವಾಗಿದೆ. ಇದು ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳ ಪ್ರತಿ ಉಳಿದೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ. ದೇಹಾಭಿಮಾನಿ ಪತಿತ ಮನುಷ್ಯರು ಪತಿತ ಕರ್ತವ್ಯವನ್ನೇ ಮಾಡ್ತಾರೆ. ದಾನ ಪುಣ್ಯ ಇತ್ಯಾದಿ ಏನೆಲ್ಲವನ್ನೂ ಮಾಡುತ್ತಾರೆಯೋ ಅದೆಲ್ಲವನ್ನೂ ಪತಿತವಾದದ್ದನ್ನೇ ಮಾಡ್ತಾರೆ. ರಾವಣ ರಾಜ್ಯದಲ್ಲಿ ಇದು ಆಗಿಯೇ ಆಗ್ತದೆ. ಈಗ ತಂದೆ ಬಂದು ಆದೇಶ ಹೊರಡಿಸುತ್ತಾರೆ, ತಿಳಿಸುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ, ವಿಕಾರದಲ್ಲಿ ಹೋಗಬಾರದು, ಕಾಮದ ಮೇಲೆ ಜಯಗಳಿಸಬೇಕಾಗಿದೆ. ಬಿರುಗಾಳಿಗಳಂತೂ ಬಹಳ ಬರ್ತದೆ, ಇದಕ್ಕೆ ವಶವಾಗಬಾರದು. ಜ್ಞಾನವಿಲ್ಲದ ಸಮಯದಲ್ಲಿಯೂ ಬಂದಿರುವುದಿಲ್ಲ. ಅಷ್ಟು ಮಾಯೆಯ ವಿಕಲ್ಪಗಳು ಬರ್ತವೆ. ಆದ್ದರಿಂದ ಬಾಬಾ ಭಕ್ತಿ ಮಾರ್ಗದಲ್ಲಿ ಬಹಳ ಖುಷಿ ಇರ್ತದೆ. ಈಗ ತಮ್ಮನ್ನು ನೆನಪು ಮಾಡಬೇಕೆಂದರೂ ಸಹ ಮಾಡಲು ಆಗುತ್ತಿಲ್ಲ. ಬಿಂದು ನೆನಪಿರೋದಿಲ್ಲ. ದೊಡ್ಡ ವಸ್ತುವಾಗಿದ್ದರೆ ನೆನಪು ಮಾಡಬಹುದು ಎಂದು ಹೇಳ್ತಾರೆ. ತಂದೆ ತಿಳಿಸಿದರೆ, ನೀವು ಶಿವ ತಂದೆ ಎಂದು ಹೇಳಿ ನೆನಪು ಮಾಡಿ. ಈ ಹಳೆಯ ಪ್ರಪಂಚವನ್ನು ಮರೆತು ಹೋಗಿ ಶಾಂತಿಧಾಮದಲ್ಲಿ ನೆನಪು ಮಾಡಿ. ಕೇವಲ ಶಾಂತಿಧಾಮವನ್ನು ನೆನಪು ಮಾಡಬಾರದು. ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತವೆ. ಆತ್ಮಕ್ಕೆ ಮಧುರ ತಂದೆಯೊಂದಿಗೆ ಪ್ರೀತಿ ಇರಬೇಕು. ತಂದೆ ಅರ್ಧಕಲ್ಪದ ಪ್ರಿಯತಮನಾಗಿದ್ದಾರೆ. ನಾವು ಅರ್ಧಕಲ್ಪ ತಮ್ಮನ್ನು ಮರೆತು ಹೋಗಿದ್ದೇವೆ ಎಂದು ಆತ್ಮ ಹೇಳ್ತದೆ. ಬ್ರಾಹ್ಮಣಿಯರು ಯಾರನ್ನು ಕರೆತರುತ್ತಾರೆಯೋ ಅವರು ಬಹಳ ಎಚ್ಚರ ವಹಿಸಿ ನಿಶ್ಚಯ ಬುದ್ಧಿಯವರನ್ನು ಕರೆತರಬೇಕಾಗಿದೆ. ಒಂದು ವೇಳೆ ಇಲ್ಲಿ ಬಂದು ಮತ್ತೆ ಹೋಗಿ ಪತಿತರಾದರೆ ಬ್ರಾಹ್ಮಣಿಯ ಮೇಲೆ ಅದು ಶಿಕ್ಷೆಯಾಗುವುದು. ಆದ್ದರಿಂದ ಬ್ರಾಹ್ಮಣಿಯರ ಮೇಲೆ ಬಹಳ ಜವಾಬ್ದಾರಿ ಇರುವುದು. ತಂದೆ ಈ ರಥವನ್ನು ತೆಗೆದುಕೊಂಡಿದ್ದಾರೆ. ಇವರು ಎಲ್ಲ ಮಾತುಗಳ ಅನುಭವಿಯಾಗಿದ್ದಾರೆ. ಇಲ್ಲಂತೂ ಯಾವುದೇ ಕೊಳಕಿನ ಮಾತಿಲ್ಲ. ಪರಸ್ಪರ ಆಟವಾಡುವುದು, ನಗುವುದು, ಮಾತನಾಡುವುದು ಇದನ್ನು ನಿರಾಕರಿಸುವುದಿಲ್ಲ. ಬಾಕಿ ಯಾವುದೇ ಆತ್ಮನೊಂದಿಗೆ ಸ್ವಲ್ಪ ಪ್ರೀತಿಯನ್ನಿಟ್ಟರೂ ಮತ್ತೆ ಅದು ಹೆಚ್ಚು ವೃದ್ಧಿಯಾಗುತ್ತಾ ಹೋಗುವುದು. ಅವರ ನೆನಪು ಬರುತ್ತಾ ಇರುವುದು. ಆದ್ದರಿಂದ ಇದರಿಂದಲೂ ದೂರ ಹೋಗಬೇಕಾಗಿದೆ. ಈಗ ನೀವು ಮನೆಯಲ್ಲಿ ಕುಳಿತಿದ್ದೀರಾ ಅಥವಾ ಸತ್ಯಯುಗದಲ್ಲಿ ಕುಳಿತಿದ್ದೀರಾ?
ತಂದೆ ಮಕ್ಕಳಿಗೆ ಮನೆಯಲ್ಲಿ ಓದಿಸ್ತಾರೆ. ಇದು ನಿಮ್ಮೆಲ್ಲರ ಮನೆಯಾಗಿದೆ. ಹೊರಗಡೆ ಹೋಗುತ್ತೀರೆಂದರೆ ಈ ರೀತಿ ಹೇಳೋದಿಲ್ಲ. ಇಲ್ಲಿ ಬಹಳ ನಶೆ ಇರ್ತದೆ. ದೇಹಾಭಿಮಾನವನ್ನು ಬಿಡಬೇಕಾಗಿದೆ. ದೇಹಿ ಅಭಿಮಾನಿಯಾಗಿರಿ. ಆಗ ಜಾತಿ ಪಾತಿಯ ಭೇದವೆಲ್ಲವೂ ಹೊರಟು ಹೋಗುವುದು. ಹಳೆಯ ಪ್ರಪಂಚ ತಮೋಪ್ರಧಾನವಾಗಿದೆ. ಅದರಲ್ಲಿ ಭೇದ ಭಾವ ಇನ್ನೂ ಹೆಚ್ಚುತ್ತಾ ಹೋಗುವುದು. ಮೊದಲು ಬ್ರಿಟಿಷ್ ಸರ್ಕಾರದ ಸಮಯದಲ್ಲಿ ಭಾಷೆಗಳ ಕಿರಿಕಿರಿ ಇರಲಿಲ್ಲ. ಈಗ ದಿನಪ್ರತಿದಿನ ಒಡಕುಂಟಾಗುತ್ತಾ ಇದೆ. ಮತ್ತೆ ಸತ್ಯಯುಗದಲ್ಲಿ ಒಂದೇ ಭಾಷೆ ಇರುವುದು. ಯಾವುದೇ ಭೇದ ಭಾವವಿರೋದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಯಾವುದೇ ದೇಹದಾರಿಯ ನೆನಪು ಬರಬಾರದು. ಅದಕ್ಕಾಗಿ ಯಾರೊಂದಿಗೂ ಪ್ರೀತಿ ಮಾಡಬಾರದು. ಇದರಿಂದಲೂ ದೂರ ಹೋಗಬೇಕಾಗಿದೆ. ಬಹಳ ಎಚ್ಚರಿಕೆ ಇಡಬೇಕಾಗಿದೆ. ಮಾಯೆಯ ವಿಕಲ್ಪಗಳಿಗೆ ಗಾಬರಿಯಾಗಬಾರದು. ವಿಜಯಿಗಳಾಗಬೇಕಾಗಿದೆ. ಧ್ಯಾನದಲ್ಲಿ ಮಾಯೆಯ ಬಹಳ ಪ್ರವೇಶತೆಯಾಗ್ತದೆ. ಈ ಭೂತ ಪ್ರವೇಶತೆಯಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗಿದೆ. ತಂದೆಗೆ ತನ್ನ ಸತ್ಯ ಸಮಾಚಾರವನ್ನು ತಿಳಿಸಬೇಕಾಗಿದೆ. ವರದಾನ. ಪ್ರತಿ ಮಾತಿನಲ್ಲಿ ಸಾರವನ್ನು ಗ್ರಹಿಸುತ್ತಾ ಆಲ್ ರೌಂಡರ್ ಆಗುವಂತಹ ಸರಳ ಪುರುಷಾರ್ಥಿ ಭವ. ಯಾವುದೇ ಮಾತನ್ನು ನೋಡುತ್ತೀರಿ, ಕೇಳುತ್ತೀರಿ, ಅದರ ಸಾರವನ್ನು ತಿಳಿದುಕೊಳ್ಳಿ. ಮತ್ತು ಯಾವ ಮಾತನ್ನು ಆಡುವಿರಿ, ಯಾವ ಕರ್ಮವನ್ನು ಮಾಡುವಿರಿ, ಅದರಲ್ಲಿ ಸಾರವು ಅಡಗಿರಲಿ. ಇದರಿಂದ ಪುರುಷಾರ್ಥ ಸರಳವಾಗುವುದು. ಇಂತಹ ಸರಳ ಪುರುಷಾರ್ಥಿ ಸರ್ವ ಮಾತುಗಳಲ್ಲೂ ಆಲ್ ರೌಂಡರ್ ಆಗಿರ್ತಾರೆ. ಅವರಲ್ಲಿ ಯಾವುದೇ ಕೊರತೆಗಳು ಕಾಣಿಸೋದಿಲ್ಲ. ಯಾವುದೇ ಮಾತಿನಲ್ಲಿ ಸಾಹಸ ಕಡಿಮೆಯಾಗುವುದಿಲ್ಲ. ಮುಖದಿಂದ ನಾವಿದನ್ನು ಮಾಡಲು ಸಾಧ್ಯವಿಲ್ಲ ಎಂಬ ಮಾತು ಬರುವುದಿಲ್ಲ. ಇಂತಹ ಸರಳ ಪುರುಷಾರ್ಥಿಗಳು ಸ್ವಯಂ ಸಹ ಸರಳ ಚಿತ್ತವಾಗಿರ್ತಾರೆ ಹಾಗೂ ಅನ್ಯರನ್ನೂ ಸರಳ ಚಿತ್ತರನ್ನಾಗಿ ಮಾಡ್ತಾರೆ. ಸುವಾಕ್ಯ. ಸಾಧನವನ್ನು ಉಪಯೋಗಿಸುತ್ತಾ ಅದರ ಪ್ರಭಾವದಿಂದ ಭಿನ್ನ ಹಾಗೂ ತಂದೆಯ ಪ್ರಿಯರಾಗಿರಿ. ಅವ್ಯಕ್ತ ಸೂಚನೆ. ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಏಕರಸ ಸ್ಥಿತಿ ಮಾಡಿಕೊಳ್ಳುವುದಕ್ಕಾಗಿ ಒಬ್ಬರನ್ನು ಬಿಟ್ಟರೆ ಬೇರೆ ಏನನ್ನೂ ನೋಡುತ್ತಿದ್ದರೂ ನೋಡಬೇಡಿ. ಏನೆಲ್ಲವನ್ನೂ ನೋಡುತ್ತೀರಿ, ಯಾವ ವಸ್ತು ಇರೋದಿಲ್ಲ. ಯಾವಾಗ ಯಾವುದೇ ದೃಶ್ಯವನ್ನು ನೋಡುತ್ತೀರಿ ಎಂದರೆ ಏಕೆ, ಏನು, ಈ ಪ್ರಶ್ನೆಗಳು ಉತ್ಪನ್ನ ಆಗದಿರಲಿ. ಆಗ ಏಕರಸ ಸ್ಥಿರ ಸ್ಥಿತಿಯಾಗುವುದು. ಈ ವ್ಯರ್ಥ ಸಂಕಲ್ಪಗಳು ಏರುಪೇರಿನ ಕಾರಣವಾಗಿದೆ. ಈ ಕ್ಯೂವನ್ನು ಸಮಾಪ್ತಿಯ ನಂತರ ಸಂಪೂರ್ಣತೆ ಬರುವುದು. ಒಳ್ಳೆಯದು. ಇಂದಿನ ಮುರಳಿಯ ಪ್ರಶ್ನೋತ್ತರ. ಮಕ್ಕಳಲ್ಲಿ ಯಾವ ಹವ್ಯಾಸ ಪಕ್ಕಾ ಇದ್ದರೆ ಇಡೀ ದಿನ ಖುಷಿ ಸ್ಥಿರವಾಗುವುದು? ಒಂದು ವೇಳೆ ಬೆಳಗ್ಗೆ ಎದ್ದು ವಿಚಾರ ಸಾಗರ ಮಂಥನ ಮಾಡುವ ಹವ್ಯಾಸವಿದ್ದರೆ ಇಡೀ ದಿನ ಅಪಾರ ಖುಷಿ ಇರುವುದು. ತಂದೆಯ ಶ್ರೀಮತವಾಗಿದೆ, ಮಕ್ಕಳೇ, ಅಮೃತ ವೇಳೆ ಎದ್ದು ತಮ್ಮ ತಂದೆಯೊಂದಿಗೆ ಮಧುರಾತಿ ಮಧುರ ಮಾತನಾಡಿ, ವಿಚಾರ ಮಾಡಿ, ನಾವೀಗ ಯಾವ ಪರಿವಾರದವರಾಗಿದ್ದೇವೆ, ನಮ್ಮ ಕರ್ತವ್ಯವೇನು, ಒಂದು ವೇಳೆ ನಮ್ಮ ಕರ್ತವ್ಯವೇನು, ನಮ್ಮದು ಇದು ಈಶ್ವರೀಯ ಪರಿವಾರವಾಗಿದೆ, ನಾವು ನಮ್ಮ ಹೊಸ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆಂದು ಬುದ್ಧಿಯಲ್ಲಿದ್ದಿದ್ದೇ ಆದರೆ ಇಡೀ ದಿನ ಖುಷಿ ಸ್ಥಿರವಾಗಿರುವುದು. ಒಳ್ಳೆಯದು. ಓಂ ಶಾಂತಿ.